ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೀಶೋಯಿಂದ ಒಂದಷ್ಟು ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ದೀನಿ. ಸೊ ಎಲ್ಲ ಮನೆಗೆ ಯೂಸ್ಫುಲ್ ಆಗುವಂಥ ವಸ್ತುಗಳೇ, ಮತ್ತು ಇನ್ನಷ್ಟು ಹೆಣ್ಮಕ್ಳಿಗೆ ಅಂದರೆ ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಫ್ಯಾಷನಬಲ್ ಆಗಿರುವಂಥ ವಸ್ತುಗಳು ಕೂಡ ಇದ್ದಾವೆ. ಸೊ ಇದನ್ನ ವಿಡಿಯೋ ಮೀಶೋ ರ್ಯಾಂಡಮ್ ಫೈಂಡ್ಸ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಮನೆ ಕೆಲಸ ಏನೇ ಮನೆ ಕೆಲಸ ಆದ್ರೂ ಎಲ್ಲ ಪರ್ಫೆಕ್ಟಾಗಿರಬೇಕು, ನೀಟಾಗಿರಬೇಕು ಅಂತ ಬಯಸ್ತೀವಲ್ವಾ. ಸೊ ಅದಕ್ಕೆ ಆ ಕೆಲಸನ ಈಸಿ ಮಾಡೋದಕ್ಕೆ ಒಂದಷ್ಟು ಪ್ರಾಡಕ್ಟ್ಸ್ಗಳಿದ್ದಾವೆ ಇದರಲ್ಲಿ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋನ ನೋಡಿ, ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಪ್ರಾಡಕ್ಟ್ ಬಂದು ಕಾಪರ್ ಮತ್ತು ಬ್ರಾಸ್ ಕ್ಲೀನರ್. ಸೊ ನಾನು ಇದನ್ನು ಆಲ್ರೆಡಿ ಒಂದು ಯೂಸ್ ಮಾಡಿದ್ದೆ, ಅದಕ್ಕೋಸ್ಕರ ಮತ್ತೆ ಇನ್ನೊಂದ್ಸಲ ನಾನು ಪರ್ಚೇಸ್ ಮಾಡಿದ್ದನ್ನ. ಏನಂತ ಅಂದರೆ ನಮ್ಮ ಮನೇಲಿ ಎಲ್ಲರ ಮನೇಲೂ ದೇವ್ರ ಪಾತ್ರೆ ಇದ್ದೇ ಇರುತ್ತಲ್ವ. ಸೊ ದೀಪ, ಕಳಸ ಮತ್ತು ದೇವ್ರ ವಿಗ್ರಹಗಳೆಲ್ಲ ಇರ್ತವೆ. ಸೊ ಅದನ್ನು ಕ್ಲೀನ್ ಮಾಡಬೇಕು ಅಂದ್ರೆ ನಮಗೊಂದು ದೊಡ್ಡ ಅರಸಾಹಸ ಅಂತಲೇ ಹೇಳ್ಬೋದು. ಪೀತಾಂಬರಲಿ ಅಥವಾ ಹುಣಸೆ ಹಣ್ಣಲ್ಲಿ ಇದರಲ್ಲೆಲ್ಲ ಉಚ್ಕೊಂಡು ಕುತ್ಕೊತೀವಿ, ಅದು ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಮತ್ತು ಅಷ್ಟು ನೀಟಾಗಿ ಕೂಡ ಕ್ಲೀನ್ ಆಗಲ್ಲ. ಬಟ್ ಇದನ್ನೇ ಯೂಸ್ ಮಾಡೋದ್ರಿಂದ ಕ್ವಿಕ್ಕಾಗಿ ನೀಟಾಗಿ ಕ್ಲೀನ್ ಆಗುತ್ತೆ, ಯಾವುದೇ ರೀತಿ ಸ್ಟೇನ್ಸ್ ಇರಲ್ಲ, ನೀಟಾಗಿ ಕ್ಲೀನ್ ಆಗುತ್ತೆ, ಮತ್ತು ಬೇಗ ಈಸಿಯಾಗಿ ಕ್ಲೀನ್ ಆಗುತ್ತೆ. ಮತ್ತು ಈ ಪೀತಾಂಬರಿನೆಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಅದನ್ನ ಯೂಸ್ ಮಾಡುವಾಗ ಕೈಯೆಲ್ಲ ಉರಿ ಬರುತ್ತೆ. ಅಂದರೆ ಜಾಸ್ತಿ ನಾವು ಅದಲ್ಲೇ ದೇವ್ರ ಪಾತ್ರೆ ತಿಕ್ಕೊಂಡು ಕೂತಿದ್ರೆ ಕೈಯೆಲ್ಲ ಉರಿ ಬರುತ್ತೆ, ರಫ್ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ಆ ಪ್ರಾಬ್ಲಮ್ನ ನಾವು ಮುಕ್ತಿ ತಗೋಬೋದು. ಸೊ ನನಗಂತೂ ಈ ಪ್ರಾಡಕ್ಟ್ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ಇದನ್ನು ಸೆಕೆಂಡ್ ಬಾಟಲ್ ಪರ್ಚೇಸ್ ಮಾಡಿದ್ದೀನಿ. ಸೊ ಇದನ್ನು ಪರ್ಚೇಸ್ ಮಾಡಿದೆ ಆಮೇಲೆ ಅನಿಸ್ತು ನನಗೆ ಪ್ರಾಡಕ್ಟ್ ರಿವ್ಯೂಸ್ ಮಾಡ್ತಿದ್ದಿಲ್ಲ, ಸೊ ನಿಮ್ಮ ಜೊತೆ ಒಂದ್ಸಲ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಕೂಡ ಆ್ಯಡ್ ಆನ್ ಮಾಡಿದೆ ಅಷ್ಟೇ. ಸೊ ನನಗಂತೂ ಇದು ಇಷ್ಟ ಆಯಿತು, ಮತ್ತು ಕಮ್ಮಿ ಪ್ರೈಸ್ಗೆ ಸಿಗ್ತಿದ್ದು. ಸೊ ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಒಳ್ಳೆ ಪ್ರಾಡಕ್ಟ್ ಅಂದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ನಾನು ಇದ್ರದ್ದು ಅಂದರೆ ಯೂಸ್ ಮಾಡಿದಂಥ ವೀಡಿಯೋನೆಲ್ಲ ನಾನು ಹಾಕ್ತಿರ್ತೀನಿ ವೀಡಿಯೋ ಮೇಲೆ, ಸೊ ನೀವು ನೋಡ್ತಾ ಇರ್ಬೋದು. ಮತ್ತು ಇದು ಪ್ರೈಸ್ನು ಕೂಡ ಮೆನ್ಷನ್ ಮಾಡಿರ್ತೀನಿ ಸೈಡಲ್ಲಿ. ಮತ್ತು ನಿಮ್ಗೆ ಇದ್ರಲ್ಲಿ ನಾನು ಇವತ್ತು ರಿವ್ಯೂ ಮಾಡ್ತಿರುವಂಥ ಪ್ರಾಡಕ್ಟಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಆರಾಮಾಗಿ ನನ್ನ ವೀಡಿಯೋ ಲಿಂಕಲ್ಲಿ ಅಂದರೆ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ಪ್ರಾಡಕ್ಟ್ಸ್ದು ಕೂಡ ನೀವು ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಸೊ ನನಗಂತೂ ಇದು ಇಷ್ಟ ಆಯಿತು, ಕಾಪರ್ ಮತ್ತು ಬ್ರಾಸ್ ಕ್ಲೀನರ್. ಸೊ ನೆಕ್ಸ್ಟ್ ಒನ್ ಬಂದು ಇದು. ಸೊ ಏನಪ್ಪ ಅಂದರೆ ಎಲ್ಲರ ಮನೇಲೂ ಸಿಂಕು ಅಥವಾ ವಾಶ್ ಬೇಸಿನ್ನು ಮತ್ತು ಟಾಯ್ಲೆಟ್ ರೂಮ್ಗಳಲ್ಲಿ ಮತ್ತು ನಲ್ಲಿಗಳು ಇವೆಲ್ಲ ಇದ್ದೇ ಇರುತ್ತಲ್ವ. ಸೊ ಇದರಲ್ಲಿ ತುಂಬ ಸ್ಟೇನ್ಸ್ ಕುತ್ಕೊಳ್ಳೋದು ಜಾಸ್ತಿ ಇರುತ್ತೆ. ಅಂದರೆ ಹಾರ್ಡ್ ವಾಟರ್ ಇದ್ದರೆ ಅಲ್ಲಿ ತುಂಬ ಸ್ಟೇನ್ಸ್ ಕುತ್ಕೊಳ್ಳುತ್ತೆ. ಸೊ ಆ ಸ್ಟೇನ್ಸ್ ಕ್ಲೀನ್ ಮಾಡೋದಂತೂ ಅರಸಾಹಸ ಅಂತ ಹೇಳ್ಬೋದು. ನಾವು ಸೋಪ್ ಹಾಕ್ಕೊಂಡು ಅದನ್ನು ಉಚ್ಕೊಂಡು ಕುತ್ಕೋತೀವಿ ಅಂದರೆ ಅದು ಅಷ್ಟು ನೀಟಾಗಿ ಕ್ಲೀನ್ ಆಗಲ್ಲ, ಮತ್ತು ತುಂಬ ಟೈಮ್ ಕನ್ಸ್ಯೂಮ್ ಕೂಡ ಆಗುತ್ತೆ. ಬಟ್ ನಾವು ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಕ್ವಿಕ್ಕಾಗಿ ಮತ್ತು ನೀಟಾಗಿ ಸ್ಟೇನ್ ಎಲ್ಲ ಕ್ಲೀನ್ ಆಗುತ್ತೆ. ಸೊ ಇದನ್ನು ನಾನು ಅದಕ್ಕೋಸ್ಕರನೇ ಪರ್ಚೇಸ್ ಮಾಡಿದೆ. ಅಂದರೆ ನಲ್ಲಿಗಳು, ಟ್ಯಾಬ್ಗಳೆಲ್ಲ ತುಂಬ ಕರೆಗಟ್ಬಿಟ್ಟಿರ್ತಾವಲ್ಲ ಹಾರ್ಡ್ ವಾಟರಿಂದ. ಸೊ ಅದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಇದು ಪ್ರೈಸ್ ಕೂಡ ತುಂಬ ಕಮ್ಮಿ ಇತ್ತು. ಸೊ ನನಗೆ ಇದು ಇಷ್ಟ ಆಯಿತು ಅಂತ ಹೇಳಿ ಬೈ ಮಾಡಿದ್ದೀನಿ. ನೀವು ಬೇಕಾದ್ರೆ ನೀವು ಕೂಡ ಬೈ ಮಾಡ್ಬೋದು. ಮತ್ತು ನಾನು ಇದನ್ನು ಯೂಸ್ ಮಾಡ್ತಿರೋದನ್ನು ಕೂಡ ವೀಡಿಯೋನ ಹಾಕ್ತೀನಿ, ನೀವು ಚೆಕ್ ಮಾಡ್ಬೋದು. ಮತ್ತು ಇದ್ರ ಪ್ರೈಸ್ ಕೂಡ ನಾನು ಸೈಡಲ್ಲಿ ಮೆನ್ಷನ್ ಮಾಡ್ತಿರ್ತೀನಿ. ಲೈಮ್ ಅಂಡ್ ಹಾರ್ಡ್ ವಾಟರ್ ಸ್ಟೇನ್ ಕ್ಲೀನರ್ ಇದು. ಸೊ ಇದು ಬಾತ್ ಟಬ್ಸು, ವಾಶ್ರೂಮ್ಸು ಮತ್ತು ಸಿಂಕ್ಸು ಮತ್ತು ವಾಶ್ರೂಮ್ ಟೈಲ್ಸು, ಟಾಯ್ಲೆಟ್ಸು ಮತ್ತು ಗ್ಲಾಸು, ವಿಂಡೋಸು ಮತ್ತು ಸ್ಟೇನ್ಲೆಸ್ ಸ್ಟೀಲ್ದು ನಲ್ಲಿಗಳಿರ್ತಾವಲ್ಲ ಅದು, ಮತ್ತು ಶವರ್ ಪೆನಲ್ಸು, ಇದನ್ನೆಲ್ಲ ಕ್ಲೀನ್ ಮಾಡ್ಬೋದು ಇದರಲ್ಲಿ. ಸೊ ನಿಮ್ಗೆ ಬೇಕಾದ್ರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಇದು ಬಂದು 250 ml ಇರುತ್ತೆ. ಇದು ಸ್ಟೇನ್ ಕ್ಲೀನರ್ ಬಂದು 250 ml ಇರುತ್ತೆ. ಅದಾದಮೇಲೆ ನಾನು ಇದನ್ನು ಹೇಳಿಲ್ಲ ಅಲ್ವ. ಮತ್ತು ಕಾಪರ್ ಮತ್ತು ಬ್ರಾಸ್ ಕ್ಲೀನರ್ ಇತ್ತಲ್ಲ, ಇದು ಬಂದು 200 ml. ಮತ್ತು ಇದು ಸ್ಟೇನ್ ಕ್ಲೀನರ್ ಬಂದು 250 ml. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು, ಸೊ ನಾವು ನಮ್ಮ ಅಜ್ಜಿ ತಾತನ ಕಾಲದಿಂದ ಎಲ್ಲ ಏನೇ ಸಿಲ್ವರ್ ಜ್ಯುವೆಲರೀಸ್ನ ಕ್ಲೀನ್ ಮಾಡಬೇಕು ಅಂತಂದರೆ ಚಿನ್ನದ ಅಂಗಡಿಯವ್ರ ಹತ್ರ ಹೋಗ್ತೀವಿ. ಇಲ್ಲ ಅಂತ ಅಂದರೆ ನಾವು ಏನಾದರೂ ಮನೇಲಿ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿಕೊಡು ಅದನ್ನು ಕ್ಲೀನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ನಿಜವಾಗ್ಲೂ ಹೋಮ್ ರೆಮಿಡೀಸ್ ಟ್ರೈ ಮಾಡಿ ಕ್ಲೀನ್ ಮಾಡೋದಂತೂ ತುಂಬ ಹಿಂಸೆ ಅಂತ ಅನಿಸುತ್ತೆ, ಮತ್ತು ತುಂಬ ಟೈಮ್ ಕನ್ಸ್ಯೂಮ್ ಆಗಿರುತ್ತೆ. ಮತ್ತು ನಾವೀಗ ಹೊರಗಡೆ ಹೋಗಿ ಅಂದರೆ ಜ್ಯುವೆಲರಿ ಶಾಪಲ್ಲಿ ಅಲ್ಲಿ ಕ್ಲೀನ್ ಮಾಡಿಸ್ತೀವಿ ಅಂತ ಅಂದರೆ ನಿಜವಾಗ್ಲೂ ಅವರಂತೂ ಅವ್ರ ಸೀಕ್ರೆಟ್ನ ಬಿಟ್ಕೊಡೋದಲ್ವಾ. ಸೊ ನಾನು ಅವ್ರ ಸೀಕ್ರೆಟ್ನ ಇವತ್ತು ರಿವೀಲ್ ಮಾಡ್ತೀನಿ ನೋಡಿ. ಇದು ಸಿಲ್ವರ್ ಡಿಪ್ ಅಂತ ಹೇಳಿ, ಇದನ್ನು ಕೂಡ ನಾನು ಮೀಶೋಯಿಂದನೇ ಬೈ ಮಾಡಿದ್ದು. ಸೊ ಇದು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಎಲ್ಲ ಸಿಲ್ವರ್ ಜ್ಯುವೆಲರೀಸ್ನು ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಇದರಿಂದ ಏನಪ್ಪ ಅಂತ ಅಂದರೆ ಇದನ್ನು ಬೇರೆ ಒಂದು ಬೌಲಿಗೆ ಹಾಕ್ಕೊಂಡು, ಸೊ ಬೌಲ್ ಒಳಗಡೆ ಯಾವುದೇ ನಮ್ಮ ಸಿಲ್ವರ್ ಆರ್ನಮೆಂಟ್ಸ್ ಇರ್ತಾವಲ್ಲ, ಚೈನ್ ಆಗಿರ್ಬೋದು, ರಿಂಗ್ಸು, ಯಾವುದೇ ರೀತಿ ದೇವ್ರ ಪಾತ್ರೆಗಳಾದರೂ ಸರಿ, ಅದನ್ನು ಡಿಪ್ ಮಾಡಿ ತೆಗೆದು ಮತ್ತು ಟವಲಲ್ಲಿ ಅಂದರೆ ಕ್ಲೀನ್ ಮಾಡಿದ್ರೆ ಸಾಕು. ಟವಲಲ್ಲಿ ಅದು ನೀಟಾಗಿ ಫುಲ್ ಯಾವುದೇ ರೀತಿ ಅದರಿಂದ ಸ್ಟೇನ್ಸ್ ಇಲ್ದಂಗೆ ನೀಟಾಗಿ ನಾವು ಹೊಸದಿದ್ದಂಗೆ ಕಾಣುತ್ತೆ, ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ನಾವು ಇದನ್ನು ಒಂದ್ಸಲ ಯೂಸ್ ಮಾಡ್ತೀವಲ್ಲ ಇದು ವಾಟರು, ಸೊ ಇದನ್ನು ನಾವು ವೇಸ್ಟ್ ಆಯಿತು ಅಂತ ಎಸೆ ಅವಶ್ಯಕತೆ ಇಲ್ಲ. ಅದು ಮಡಿಕೊಂಡು ಮತ್ತೆ ಇನ್ನೊಂದ್ಸಲ ಬೇರೆ ಬಾಕ್ಸ್ ಒಳಗಡೆ ಹಾಕೊಂಡು ಸ್ಟೋರ್ ಮಾಡಿ ಇಟ್ಟರೆ ಅದು ನಾವು ಇನ್ನೂ ಒಂದು 3-4 ಟೈಮ್ಸು ಆರಾಮಾಗಿ ಯೂಸ್ ಮಾಡ್ಕೋಬೋದು ಒಂದೇ ವಾಟರ್ನ. ಸೊ ಇದಂತೂ ಬೆಸ್ಟ್ ಅಂತಲೇ ಹೇಳ್ತೀನಿ, ತುಂಬ ನೀಟಾಗಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಇದರಿಂದ. ನಾನು ಇದನ್ನು ಕೂಡ ಯೂಸ್ ಮಾಡ್ತಿರುವಂಥ ಒಂದು ವೀಡಿಯೋನ ನಿಮಗೆ ಹಾಕ್ತಿರ್ತೀನಿ ಸ್ಕ್ರೀನ್ ಮೇಲೆ, ಚೆಕ್ಔಟ್ ಮಾಡಿ. ಮತ್ತು ಪ್ರೈಸ್ ಕೂಡ ತುಂಬ ಕಮ್ಮಿ ಬೆಲೆಗೆ ಸಿಕ್ಕಿದೆ. ಇಷ್ಟು ಕಮ್ಮಿ ಬೆಲೆಗೆ ಇಷ್ಟು ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದ್ದು ನನಗಂತೂ ತುಂಬಾ ಖುಷಿ ಇದೆ. ಸೊ ನೀವು ಬೇಕಾದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇದನ್ನು ಕೂಡ ನಾನು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು.
ಸೊ ಈ 3 ವಸ್ತುಗಳು ಮನೆಗೆ ಯೂಸ್ಫುಲ್ ಆಗುವಂಥ ವಸ್ತುಗಳಾಗಿದ್ದು. ಇನ್ನು ನೆಕ್ಸ್ಟು ಈ 3 ವಸ್ತುಗಳು. ಸೊ ಈ 3 ವಸ್ತುಗಳು ಕೂಡ ಅಂದರೆ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುವಂಥದ್ದು. ಅಂದರೆ ನಾವು ಸ್ಟೈಲಿಶ್ ಆಗಿರಬೇಕು ಅಂದರೆ ನಾವು ಇಷ್ಟೊಂದೆಲ್ಲ ಕ್ಲೀನ್ ಮಾಡ್ತೀವಿ, ಇಷ್ಟೊಂದೆಲ್ಲ ಮನೆ ಮೇಂಟೈನ್ ಮಾಡ್ತೀವಿ ಅಂದರೆ ಆಬ್ವಿಯಸ್ಲಿ ನಮ್ಮ ಇಷ್ಟಪಡುವಂಥ ವಸ್ತುಗಳು ತಗೊಳ್ಳೋದು ಕೂಡ ನಮ್ಮ ಒಂದು ಹಕ್ಕು ಅಂತಲೇ ಹೇಳ್ಬೋದು. ಸೊ ಈ 3 ವಸ್ತುಗಳನ್ನ ನಾನು ಇವತ್ತು ಪರ್ಚೇಸ್ ಮಾಡಿದ್ದೀನಿ. ಸೊ ಕೆಲವೊಬ್ರು ಹೆಣ್ಮಕ್ಳು ಮೇಕಪ್ ಲವರ್ಸ್ ಇರ್ತಾರೆ, ಇನ್ನೂ ಕೆಲವರು ಮೇಕಪ್ ಅಂತ ಇಷ್ಟಪಡೋದ ನಂತರ. ಸೊ ಇಬ್ರಿಗೂ ಕೂಡ ಇದು ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ. ಏನಂತ ಅಂದರೆ ಇದು ಚೀಕ್ ಟಿಂಟ್ ಮತ್ತು ಲಿಪ್ ಟಿಂಟ್ ಆಗೂ ಕೂಡ ನಾವು ಯೂಸ್ ಮಾಡ್ಬೋದು. ತುಂಬ ಬೆಸ್ಟ್ ಅಂತಲೇ ಹೇಳ್ತೀನಿ. ಏನಂತಂದರೆ ಈಗ ಎಲ್ಲರೂ ಹೆಣ್ಮಕ್ಳಿಗೂ ನನ್ನ ಕೆನ್ನು ಕೂಡ ಕೆಂಪಗಿರಬೇಕು ಮತ್ತು ಚೆನ್ನಾಗಿ ಕಾಣಿಸ್ಬೇಕು ಅಂತ ಇಷ್ಟಪಡ್ತೀವಲ್ವ. ಮೇಕಪ್ ಮಾಡೋದ್ರಂತ ಆಬ್ವಿಯಸ್ಲಿ ನಾವು ಚೀಕಿಗೆಲ್ಲ ಚೀಕ್ ಟಿಂಟ್ ಹಾಕೊತೀವಿ, ಇದೆಲ್ಲ ನಾವು ಯೂಸ್ ಮಾಡ್ತೀವಿ. ಇದೇನಪ್ಪ ಅಂದರೆ ಇದು ನ್ಯಾಚುರಲ್, ಇದು 100% ನ್ಯಾಚುರಲ್ ಪ್ರಾಡಕ್ಟ್ ಇದು. ಸೊ ಇದು ನಾವು ಚೀಕಿಗೆ ಯೂಸ್ ಮಾಡ್ಬೋದು, ಮತ್ತು ಲಿಪ್ಪಿಗೆ ಯೂಸ್ ಮಾಡ್ಬೋದು, ಮತ್ತು ಇಲ್ಲಿ ಕಣ್ಣು ಮೇಲ್ಗಡೆ ಎಲ್ಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಇದು ನ್ಯಾಚುರಲ್ ಆಗಿರೋದ್ರಿಂದ ನಮ್ಗೆ ಏನೇ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಇದು ಮುಂದಗಡೆ ಈ ರೀತಿ ಬರುತ್ತೆ, ಇದು ಮುಂದಗಡೆ ಬಾಲ್ ಇದೆ. ನಾವು ಇದನ್ನು ಈ ರೀತಿ ರೋಲ್ ಮಾಡಿದ್ರೆ ಈ ಥರ ಬರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ. ಇದು ನ್ಯಾಚುರಲ್ ಆಗಿರೋದ್ರಿಂದ ಭಯಪಡೋ ಅವಶ್ಯಕತೆ ಇಲ್ಲ. ಸೊ ನಾನು ಇದನ್ನು ಕೂಡ ಇವಾಗ ರೀಸೆಂಟಾಗಿ ಯೂಸ್ ಮಾಡ್ತಿದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಅಂತ ಹೇಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ನೀಟಾಗಿ ಲಿಕ್ವಿಡ್ ಆಗಿರೋದ್ರಿಂದ ನೀಟಾಗಿ ಬ್ಲೆಂಡ್ ಆಗುತ್ತೆ, ಅಷ್ಟೊಂದೇನು ನಮ್ಗೆ ಡಿಫಿಕಲ್ಟೀಸ್ ಅನ್ಸಲ್ಲ ಬ್ಲೆಂಡ್ ಮಾಡೋದಕ್ಕೆ. ಮೇಕಪ್ ಬರಲ್ಲ ಅನ್ನೋರು ಕೂಡ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಇದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ನಾನು ಹೇಳ್ತೀನಿ. ಇದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಸೊ ನೀವು ಮೇಕಪ್ ಲವರ್ಸ್ ಅಲ್ಲ, ನಾನು ಮೇಕಪ್ ಮಾಡಲ್ಲ ಅನ್ನೋರು ಕೂಡ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ಜಸ್ಟ್ ನಾವು ಏನು ಕ್ರೀಮ್ನ ಯೂಸ್ ಮಾಡ್ತೀವಿ ಅದನ್ನು ಕ್ರೀಮ್ ಯೂಸ್ ಮಾಡಿಕೊಂಡು ಬರೀ ಚೀಕಿಗೆ ಈ ಥರ ಅಪ್ಲೈ ಮಾಡಿಕೊಂಡು ಸಾಕು, ತುಂಬ ಒಳ್ಳೆ ಲುಕ್ ಬರುತ್ತೆ. ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೀವಿ, ಗ್ಲೋಯಿಂಗಾಗಿ ಕಾಣಿಸ್ತೀವಿ. ಅದು ನ್ಯಾಚುರಲ್ ಆಗಿ ಕಾಣೋದ್ರಿಂದ ಅದು ನಮ್ಗೆ ಏನೋ ಗೊತ್ತಾಗಲ್ಲ ಇದೇನೋ ಆರ್ಟಿಫಿಷಿಯಲ್ ಆಗಿ ಹಾಕೊಂಡಿದ್ದಾರೆ ಅಂತ ಹೇಳಿ. ಮತ್ತು ನೀವು ನೋಡ್ತಾ ಇರ್ಬೋದು ನನ್ನ ಕೈಗೆ ಯಾವ ರೀತಿ ಆಗಿದೆ ಅಂತ ಹೇಳಿ ಅದು ಕಲರು. ಸೊ ನಾವೇ ಅದನ್ನು ಸೋಪ್ ಹಾಕಿ ತೊಳೆದು ಹೋಗ್ಸೋವರೆಗೂ ಅದು ಹೋಗಲ್ಲ, ಅಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಇದನ್ನು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಾನು ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದು ಕೂಡ ಕಮ್ಮಿ ಬೆಲೆಗೆ ಸಿಕ್ತು ನನಗೆ. ಸೊ ನೆಕ್ಸ್ಟು ಡ್ರೆಸ್ಸು. ಸೊ ಇದನ್ನು ಕೂಡ ನಾನು ಮೀಶೋದಿಂದಲೇ ಪರ್ಚೇಸ್ ಮಾಡಿರೋದು. ನನಗಂತೂ ಈ ಡ್ರೆಸ್ ಸೆಟ್ ತುಂಬಾ ಇಷ್ಟ ಆಯಿತು. ಸೊ ಇದು ಹೇಳ್ಬೇಕಾದ್ರೆ 3 ಪೀಸ್ ಸೆಟ್ಟಲ್ಲಿ ಬರುತ್ತೆ. ಸೊ ಇದು ಬಾಟಮ್ ವೇರ್ ಮತ್ತು ಟಾಪ್ ವೇರ್, ಮತ್ತು ಇದಕ್ಕೆ ಒಂದು ದುಪ್ಪಟ್ಟ ಕೂಡ ಸಿಗುತ್ತೆ. ಸೊ ಮೇಯ್ನ್ ಆಗಿರೋದು ಏನಪ್ಪ ಅಂತಂದರೆ ಎರಡು ಟಾಪ್ ಮತ್ತು ಬಾಟಮ್ ಎರಡೂ ಕೂಡ ಸೇಮ್ ಒಂದೇ ಪ್ಯಾಟರ್ನಲ್ಲಿ ಸಿಗುತ್ತೆ ನಮಗೆ. ಸೊ ಈ ರೀತಿ ಇದು ಟಾಪು ಮತ್ತು ಅದಕ್ಕೆ ಸೂಟ್ ಆಗುವಂಥ ಒಂದು ಬಾಟಮ್ ವೇರ್. ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಒಂದು ದುಪ್ಪಟ್ಟ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂದರೆ ಇದು ತುಂಬ ಡಾರ್ಕ್ ಕಲರಲ್ಲಿ ಇದಾವೆ. ಇದು ಡಾರ್ಕ್ ಪಿಂಕ್ ಕಲರಲ್ಲಿದೆ, ಇದು ಲೈಟ್ ಪಿಂಕ್ ಕಲರಲ್ಲಿ ಫ್ಲವರ್ ಡಿಸೈನಲ್ಲಿ ಬರುತ್ತೆ. ತುಂಬಾ ಸಖತ್ತಾಗಿದೆ. ನನಗಂತೂ ಇದು ಫೋಟೋದಲ್ಲಿ ನೋಡಿದ್ರೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ. ಮತ್ತು ಕಮ್ಮಿ ಪ್ರೈಸಲ್ಲಿ ಕೂಡ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಮಗಿದು ಸ್ಲೀವ್ಸಲ್ಲಿ ಅಂದರೆ 3/4 ಸ್ಲೀವ್ಸ್ ಸಿಗುತ್ತೆ, 3/4ಗಿಂತ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಬಫ್ ಥರ ಬರುತ್ತೆ, ಅಂದರೆ ಸ್ಲೀವ್ಸ್ ಹತ್ರ ನಮ್ಗೆ ಇಲ್ಲಿ ಟೈಟಾಗಿ ಕುತ್ಕೊಳ್ಳೋಕ್ಕೆ ಒಂಥರ ಬಾರ್ಡರ್ ರೀತಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಬಫ್ ಥರ ಬರುತ್ತೆ. ಸೊ ಆ ಥರ ಒಂಥರ ಚೆನ್ನಾಗಿದೆ ಇದು ಸ್ಲೀವ್ಸ್ ಕೂಡ. ಮತ್ತು ಫ್ರಂಟಲ್ಲಿ ನಾರ್ಮಲ್ ಆಗಿ ಏನು ಡಿಸೈನ್ ಇಲ್ಲ, ಪ್ಲೇನ್ ಆಗಿದೆ, ಥರ ಪ್ಲೇನ್ ಆಗಿದೆ. ಮತ್ತು ರೌಂಡ್ ನೆಕ್ ಸಿಗುತ್ತೆ ನಮಗೆ. ಸೊ ಟಾಪ್ ಫುಲ್ಲು ನಮ್ಗೆ ಇದೇ ರೀತಿಯಾಗಿ ಸಿಗುತ್ತೆ, ಏನು ಡಿಸೈನ್ ಸಿಗಲ್ಲ, ಏನು ಬಾರ್ಡರ್ ಇರಲ್ಲ, ಸೇಮ್ ಪ್ಲೇನ್ ಆಗಿರುತ್ತೆ. ತುಂಬ ಡೀಸೆಂಟ್ ಲುಕ್ ಬರುತ್ತೆ. ಸೊ ಇದು ಪಿಂಕ್ ಕಲರ್ ಕ್ಲಾತ್ಗೆ ವೈಟ್ ಕಲರಲ್ಲಿ ಈ ರೀತಿ ಜಿಗ್ಜಾಗ್ ಥರ ಡಿಸೈನ್ ಇದೆ. ಸೊ ಇದೊಂದು, ಮತ್ತು ಬಾಟಮ್ ಕೂಡ ಸೇಮ್ ಪಿಂಕ್ ಕಲರ್ ಮತ್ತು ವೈಟ್ ಕಲರಲ್ಲಿ ಜಿಗ್ಜಾಗ್ ಥರ ಇದೆ. ಸೊ ಇದಕ್ಕೆ ಎಲಾಸ್ಟಿಕ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಥರ ತುಂಬ ಚೆನ್ನಾಗಿದೆ ಪ್ಯಾಂಟ್ ಕೂಡ. ಮತ್ತು ಇದಕ್ಕೆ ಕಾಂಟ್ರಾಸ್ಟ್ ಆಗಿ ವೇಲ್ ಸಿಗುತ್ತೆ, ಅಂದರೆ ದುಪ್ಪಟ್ಟ ಸಿಗುತ್ತೆ. ಸೊ ಈ ಥರ ಇದೆ ದುಪ್ಪಟ್ಟ, ಫುಲ್ಲು ಇದೇ ರೀತಿಯಾಗಿ ಲೈಟ್ ಪಿಂಕ್ ಕಲರ್ಲಿ ಫ್ಲವರ್ ಡಿಸೈನ್ ಇದೆ. ಮತ್ತು ಇದಕ್ಕೆ ಬಾರ್ಡರಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಬಾರ್ಡರ್ ಒಂದು ಲೇಸ್ ಹಾಕಿದ್ದಾರೆ. ಮತ್ತು ಮಟೀರಿಯಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ ಒಂದು 5 ಔಟ್ ಆಫ್ 5 ರೇಟಿಂಗ್ಸ್ನೇ ಕೊಡ್ತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಟಾಪು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇದು ನನಗಂತೂ ತುಂಬಾ ಇಷ್ಟ ಆಯಿತು. ಬ್ಲ್ಯಾಕ್ ಕಲರಲ್ಲಿ ಸಿಗುತ್ತೆ ನಮಗಿದು. ಸೊ ಇದು ಟಾಪ್, ಓಕೆ, ಇದು ಟಾಪು. ಮತ್ತು ಇದಕ್ಕೆ ಪ್ಯಾಂಟು ಸೇಮ್ ಬ್ಲ್ಯಾಕ್ ಕಲರಲ್ಲೇ ಇದೆ, ಏನೂ ಡಿಸೈನ್ ಇಲ್ಲ, ಫುಲ್ಲು ಪ್ಲೇನ್ ಪ್ಯಾಂಟ್ ಇದು. ಮತ್ತು ಇದಕ್ಕೆ ಎಲಾಸ್ಟಿಕ್ ಕೂಡ ಸಿಗುತ್ತೆ, ಪ್ಯಾಂಟಿಗೆ ಎಲಾಸ್ಟಿಕ್ ಆಗಿರುತ್ತೆ, ದಾರ ಇರಲ್ಲ, ಫುಲ್ ಈ ರೀತಿಯಾಗಿದೆ ಪ್ಯಾಂಟ್. ಓಕೆ, ಮತ್ತು ಇದಕ್ಕೆ ದುಪ್ಪಟ್ಟ. ಸೊ ಕಾಂಟ್ರಾಸ್ಟ್ ಆಗಿ ದುಪ್ಪಟ್ಟ ಇದೆ, ತುಂಬಾ ಚೆನ್ನಾಗಿದೆ. ಇದೊಂದು ಟ್ರೆಂಡ್ ಅಂತಲೇ ಹೇಳ್ಬೋದು. ಅಂದರೆ ಟಾಪ್ ಮತ್ತು ಬಾಟಮ್ ಒಂದೇ ಕಲರ್ ಇರುತ್ತೆ, ಅದು ಕಾಂಟ್ರಾಸ್ಟ್ ಆಗಿ ಈ ಥರ ದುಪ್ಪಟ್ಟ ಸಿಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ. ಸೊ ಮೊದಲು ನಾನು ನಿಮಗೆ ಟಾಪ್ ತೋರಿಸ್ಬಿಡ್ತೀನಿ. ಸೊ ಇದನ್ನು ಕೂಡ ನಾನು M ಸೈಜಲ್ಲೇ ಪರ್ಚೇಸ್ ಮಾಡಿರೋದು.
ಮತ್ತು ಇದ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಂದರೆ ಕಾಟನ್ ಫ್ಯಾಬ್ರಿಕಲ್ಲಿ ಇದೆ, ಇದು ಕಾಟನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಈ ಸಮ್ಮರ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಬಟ್ ಬ್ಲ್ಯಾಕ್ ಕಲರ್ ಸಮ್ಮರಲ್ಲಿ ವೇರ್ ಮಾಡಿ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಇದೆಲ್ಲ ತುಂಬ ಸೆಕೆ ಆಗುತ್ತೆ. ಸೊ ಇರೋ ಸ್ಲೀವ್ಸ್ ಬಂದು ಈ ರೀತಿ 3-4 ಸ್ಲೀವ್ಸ್ ಸಿಗುತ್ತೆ. ಮತ್ತು ಇದು ಫ್ರಂಟ್ ನೆಕ್ ನೋಡ್ಬೋದು, ಎಷ್ಟು ಫ್ರಂಟ್ ನೆಕ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದು ರೌಂಡ್ ನೆಕ್ ಥರ ಇದೆ ಮತ್ತು ಮಧ್ಯದಲ್ಲಿ ವೀಕ್ ಕಟ್ಟಿದೆ. ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇದು ದುಪ್ಪಟ್ಟ ತೋರಿಸ್ತೀನಿ. ಸೊ ದುಪ್ಪಟ್ಟ ಈ ರೀತಿಯಾಗಿದೆ. ಇದು ಕಾಟನ್ ಫ್ಯಾಬ್ರಿಕಲ್ಲಿಲ್ಲ, ದುಪ್ಪಟ್ಟ ಬೇರೆ ಥರ ಕ್ವಾಲಿಟಿಲಿದೆ. ಸೊ ಪಾಲಿಸ್ಟರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು, ಆ ಥರ ಇದೆ. ಈ ಥರ ಫುಲ್ ದುಪ್ಪಟ್ಟ ನಮಗೆ ಈ ರೀತಿ ಡಿಸೈನ್ ಸಿಗುತ್ತೆ. ಈ ರೀತಿ ವರ್ಕ್ ಮಾಡಿದ್ದಾರೆ, ಅಂದರೆ ಪ್ರಿಂಟ್ ಇದೆ. ಮತ್ತು ದುಪ್ಪಟ್ಟ ಎಂಟಿಂಗಲ್ಲಿ ಈ ರೀತಿಯಾಗಿ ಈ ಥರ ಡಿಸೈನ್ ಮಾಡಿದ್ದಾರೆ ಅಷ್ಟೇ. ಓಕೆ, ಸೊ ಈ ರೀತಿ ನಮಗೆ ಫುಲ್ ಈ ರೀತಿ ಡಿಸೈನಿಂದ ಒಂದು ದುಪ್ಪಟ್ಟ ಸಿಗುತ್ತೆ. ಸೊ ಈ ರೀತಿ 2 ಪ್ಯಾಂಟ್ ಮತ್ತು ಟಾಪ್ ಎರಡೂ ಕೂಡ ಪ್ಲೇನ್ ಬ್ಲ್ಯಾಕ್ ಕಲರಲ್ಲಿ ಸಿಗುತ್ತೆ. ದುಪ್ಪಟ್ಟ ಈ ರೀತಿ ಸಿಗುತ್ತೆ. ವೇರ್ ಮಾಡೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಇದು ವೇರ್ ಮಾಡಿರೋದು ಕೂಡ ವೀಡಿಯೋನ ಹಾಕ್ತಿರ್ತೀನಿ. ಮತ್ತು ಕಮ್ಮಿ ಪ್ರೈಸ್ಗೂ ಕೂಡ ಇದು ಸಿಕ್ತು. ಸೊ ಇದಕ್ಕೂ ನಾನು 5 ಔಟ್ ಆಫ್ 5 ರೇಟಿಂಗ್ಸ್ನೇ ಕೊಡ್ತೀನಿ. ಸೊ ಕೆಲವೊಬ್ಬರು ನನಗೆ ಕೇಳ್ತಿರ್ತಾರೆ, ನೀವು ಮಾಡೋ ಪ್ರಾಡಕ್ಟ್ಸ್ ರಿವ್ಯೂಸ್ ಎಲ್ಲ 5 ಔಟ್ ಆಫ್ 5 ರೇಟಿಂಗ್ಸೇ ಇರುತ್ತೆ, ಹಿಂಗೆ ಏನು ಅಂತ ಎಲ್ಲ. ಸೊ ನಾನೇನಪ್ಪ ಅಂದರೆ ನಾನು ಎಲ್ಲ ಪ್ರಾಡಕ್ಟ್ಸ್ ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಕೂಡ ಎಲ್ಲರೂ ತುಂಬ ರೇಟಿಂಗ್ಸ್ ನೋಡಿ ರಿವ್ಯೂ ಮಾಡಿ ಪರ್ಚೇಸ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ರಿವ್ಯೂ ಮಾಡುವಂಥ ಪ್ರಾಡಕ್ಟ್ಸ್ಗಳು ಎಲ್ಲ 5 ರೇಟಿಂಗ್ಸ್ ಅಥವಾ 4 ರೇಟಿಂಗ್ಸ್ ಎಲ್ಲ ಇರ್ತವೆ. ನಾನು ತುಂಬ ವರ್ಸ್ಟಾಗಿರುವಂಥ ಪ್ರಾಡಕ್ಟ್ಸ್ಗಳನ್ನ ತರಿಸೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ನಾನು ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮತ್ತು ಪ್ರೈಸ್ನು ಕೂಡ ನಾನು ಎಲ್ಲ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡ್ತೀರಿ, ಪ್ಲೀಸ್ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇದನ್ನು ವೀಡಿಯೋ ಎಂಡ್ ಮಾಡೋಣ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.